ಎಲ್ಲರಿಗೂ ಮನೆ ಮಸಾಲ ಚಾನಲ್ಗೆ ಸ್ವಾಗತ. ಇವತ್ತು ಕೇರಳದ್ದು ಸ್ಪೆಷಲ್ ಮಿಲ್ಕ್ ಶೇಕ್, ಸ್ಪೆಷಲ್ ಡ್ರಿಂಕ್ ಅವಿಲ್ ಮಿಲ್ಕ್ ಶೇಕ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬಾಳೆಹಣ್ಣು ಬೇಕಾಗುತ್ತೆ. ಸೊ ಒಂದು 6 ಬಾಳೆಹಣ್ಣು ಹಿಡ್ಕೊಳ್ಳಿ. ಸೊ ಇದೊಂದು ಕೇರಳದ್ದು ಫೇಮಸ್ ಡ್ರಿಂಕ್ ಇದು. ಸೊ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗೋ ಹೆಲ್ದಿ ರೆಸಿಪಿ ಮತ್ತು ಇದು. ಸೊ ಎಲ್ಲ ಬಾಳೆಹಣ್ಣು ಬಿಚ್ಚಿ ನಾವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಬಾಳೆಹಣ್ಣು ಬಿಚ್ತಾ ನೋಡಿ, ಇವಾಗ ನಿಮಗೆ ತೋರಿಸ್ತೀನಿ. ಇದಿದೆ ಅಲ್ಲ, ಇದನ್ನೆಲ್ಲ ಕ್ಲೀನಾಗಿ ಬಿಚ್ಕೋಬೇಕು ಆ ದಾರಗಳನ್ನ. ಯಾಕೆ ಅಂದರೆ ಅದೊಂಥರ ಸೊನೆ ಟೇಸ್ಟ್ ಕೊಡುತ್ತೆ, ಅದು ಚೆನ್ನಾಗಿರಲ್ಲ, ಬಾಯಿ ಒಗ್ರೊಗ್ರಾಗುತ್ತೆ. ಹಾಗಾಗೋಸ್ಕರ ಕ್ಲೀನಾಗೆಲ್ಲ ಇದು ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಆ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣಿಗೆ ನಾವು ಐಸ್ ಸೇರಿಸ್ಬೇಕಾಗತ್ತೆ. ಐಸನ್ನು ಒಂದಿಷ್ಟು ಸೇರಿಸಿ ಅದನ್ನು ನೀವು ಮ್ಯಾಶ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡಿ, ಈ ಥರದೊಂದು ಸ್ಟೀಲ್ ಲೋಟ ಅಥವಾ ಮ್ಯಾಶರ್ ಏನೊಂದು, ಒಟ್ಟು ಸ್ಟೀಲ್ ಲೋಟ ಅಥವಾ ಲ್ಯಾಡಲ್ ಅಥವಾ ಮರದ ಲ್ಯಾಡಲ್ ಇರ್ತಲ್ಲ, ಬರೀ ಮರದ ಹಿಂಗೆ ಕೊಡ್ತಾರೆ. ಅದು ಆ್ಯಕ್ಚುಲಿ ಅಥೆಂಟಿಕ್ಕಾಗಿ ಅವ್ರು ಮಾಡ್ತಾರೆ. ನಾವು ಹಂಗೆ ಮಾಡೋಕ್ಕಾಗಲ್ಲ, ನಮ್ಗೆ ಅದು ಇರಲಿಲ್ಲ. ಸೊ ಇದನ್ನು ಹಿಡ್ಕೊಂಡು ಮ್ಯಾಶ್ ಮಾಡಬೇಕಾಗುತ್ತೆ. ಮ್ಯಾಶ್ ಮಾಡಿ ಆದಮೇಲೆ ಲೋಟದಲ್ಲಿ ಸಕ್ಕರೆ ಹಾಕಬೇಕಾಗುತ್ತೆ. 1 ಕಪ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ. ನಿಮಗೆ ಡಯಾಬಿಟಿಕ್ಕೆಲ್ಲ ಇದ್ದರೆ ಸಕ್ಕರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಸೊ ಸಕ್ಕರೆ ಎಲ್ಲ ಹಾಕಿ ಮತ್ತೆ ಮ್ಯಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸಕ್ಕರೆ ಕರಗೋ ಹಾಗೆ ನೀವು ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ಅವಲಕ್ಕಿ ಅಂತ ಬರುತ್ತಲ್ಲ, ಇದೇ ಅವಿಲ್ ಅಂತ ಅಂದರೆ, ಅವಿಲ್ ಮಿಲ್ಕ್ ಶೇಕ್ ಅನ್ನೋದೇ ಅವಿಲ್ ಅಂತಂದರೆ ಅವಲಕ್ಕಿ, ದಪ್ಪ ಅವಲಕ್ಕಿ ಬರುತ್ತೆ ಅಲ್ಲ, ಅದನ್ನು ರೋಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೀವು. ಅವಲಕ್ಕಿ ಹಾಗೆ ಗ್ರೌಂಡ್ನಟ್ ಅಂದರೆ ಪೀನಟ್ ಅಂದರೆ ಶೇಂಗಾ ಕಾಳನ್ನ ನೀವು ರೋಸ್ಟ್ ಮಾಡಿ ಸಿಪ್ಪೆ ತೆಕ್ಕೊಳೋದಿದ್ರೆ ತೆಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನಿವತ್ತು ಏರ್ ಫ್ರೈಯರೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಬೇಗ ಆಗುತ್ತೆ, ಇಲ್ಲಾಂದರೆ ಬಾಣಲಿಯಲ್ಲಿ ನಾವು ಕೈಯಲ್ಲಿ ಆಡಿಸ್ಕೊತಾ ಇರಬೇಕಾಗುತ್ತೆ. ಹಾಗಾಗಿ ಏರ್ ಫ್ರೈರಲ್ಲಿ ಇದ್ದರೆ ಏರ್ ಫ್ರೈಯಲ್ಲೇ ಮಾಡಿ, ಇಲ್ಲ ಅಂತಂದರೆ ಬಾಣಲಿಯಲ್ಲಿ ಹುರ್ಕೊಳ್ಳಿ ಕ್ಲೀನಾಗಿ, ಕಪ್ ಆಗಿಲ್ದಂಗೆ. ಸೊ ಶೇಂಗಾ ಏನು ನೀವು ಸಿಪ್ಪೆ ಬಿಡಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಇದು ಅವಲಕ್ಕಿ ಒಂಥರ ಕರಮ್ ಅನ್ನಬೇಕು, ಆ ಥರ ಲೈಕ್ ನೋಡಿ ಪುಡಿ ಆಗಿಬಿಡಬೇಕು, ಹಾಗಿರಬೇಕು ಕನ್ಸಿಸ್ಟೆನ್ಸಿ. ಸೊ ನಮಗಿಲ್ಲಿ ಬಾಳೆಹಣ್ಣು ಇದಾಗಿದೆ ಅಲ್ವಾ, ಅದಾಗಿದ್ದಕ್ಕೆ ಒಂದು ಹಾಲು ಹಾಕಬೇಕು. ನೀವು ಎಷ್ಟಾದರೂ ಹಾಕ್ಕೊಳ್ಳಿ, ನೀವು ನಿಮ್ಮ ಇಷ್ಟ. ಆದರೆ ಒಂಥರ ದಪ್ಪ ಇರಲಿ, ತುಂಬ ತೆಳು ಬೇಡ. ಸೊ ಫ್ಲೇವರಿಗೋಸ್ಕರ ನಾವು ಸ್ಕ್ವಾಶ್ ಹಾಕ್ಕೋಬೇಕಾಗುತ್ತೆ. ಯಾವ ಕಂಪ್ನಿದಾದರೂ ಹಾಕ್ಕೊಳ್ಳಿ ನೀವು. ಹಾಗೆ ನಿಮಗೆ ನಾರ್ಮಲ್ ಬೇಕು ಅಂತ ಅಂದರೆ ಬರೀ ಬನಾನದ್ದೇ ಇರಲಿ, ಏನು ಹಾಕೋ ಅವಶ್ಯಕತೆನೇ ಇಲ್ಲ. ಸೊ ನಿಮಗೆ ಬ್ಲ್ಯಾಕ್ ಕರೆಂಟ್, ಬ್ಲೂಬೆರಿ, ಬಟರ್ಸ್ಕಾಚ್, ಸ್ಟ್ರಾಬೆರಿ, ಚಾಕ್ಲೇಟ್, ಬೂಸ್ಟ್, ಹಾರ್ಲಿಕ್ಸ್ ಏನೇನಾದರೂ ನೀವು ಯೂಸ್ ಮಾಡ್ಕೋಬೋದು ಸ್ಕ್ವಾಶಸ್ನ, ಅಥವಾ ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಕೂಡ ಹಾಕೋಬೋದು. ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ದು ಸ್ಕ್ವಾಶ್ ಹಾಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಂದೀಗ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ನಾವು ಗ್ಲಾಸಿಗೆ ಪೋರ್ ಮಾಡ್ಕೋಬೇಕಾಗತ್ತೆ. ಗ್ಲಾಸಿಗೆ ಪೋರ್ ಮಾಡ್ಕೊಳ್ಳೋಣ. ಗ್ಲಾಸಿಗೆ ಪೋರ್ ಮಾಡ್ಕೊಂಡಾದ್ಮೇಲೆ ನಾವು ಶೇಂಗಾ ಹಾಗೂ ಅವಿಲೆಲ್ಲ ಇಟ್ಟಿದ್ವಲ್ಲ, ಅದನ್ನು ಹಾಕ್ಕೋಬೇಕಾಗುತ್ತೆ ಡ್ರೆಸ್ಸಿಂಗಿಗೆ ಮೇಲೆ. ನೋಡಿ, ಎಲ್ಲ ಗ್ಲಾಸಿಗೂ ಕ್ಲೀನಾಗಿ ಹಾಕ್ಕೊಳ್ಳಿ. ಇದು ಯಾರಾದ್ರೂ ನೆಂಟರು ಎಲ್ಲ ಬಂದಾಗ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ ತುಂಬ ಹೆಲ್ದಿ ಕೂಡ. ಬನಾನಾ ಅಲ್ಲ, ಮಕ್ಕಳೆಲ್ಲ ಹಾಗೆ ತಿನ್ನೋಕ್ಕೆ ಒಂದೊಂದು ಸರಿ ಇಷ್ಟಪಡಲ್ಲ, ಅವಾಗ ಹೀಗೆಲ್ಲ ಮಾಡಿಕೊಡಿ. ಸೊ ನಾವಿವಾಗ ಪೀನಟ್ ಹಾಗೆ ಅವಿಲ್ನ ಹಾಕೊಳ್ಳೋಣ ಮೇಲ್ಗಡೆ. ಮುಂಚೆ ಲಾಸ್ಟಿಗೆ ಹಾಕ್ಕೊಳ್ಳಿ ಅವಿಲ್ಲು, ಅಂದರೆ ಈ ಟೈಮಲ್ಲಿ ಮುಂಚೆನೇ ಹಾಕಿ ಹಾಗೆ ಇಡಬೇಡಿ. ಯಾರಿಗಾದ್ರೂ ಮಾಡಿಕೊಡ್ಬೇಕಾದ್ರೆ ಹಾಕ್ಕೊಳ್ಳಿ ಅಷ್ಟೇ, ಯಾಕಂದರೆ ಅದು ಮೆತ್ತಾಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ರೋಸ್ಟ್ ಮಾಡಿ ಇಟ್ಟಿರೋದು, ರೋಸ್ಟ್ ಆಗಿರೋದು ಅಷ್ಟೇನೂ ಆಗಲ್ಲನೋ, ಬಟ್ ಅಂದರೂ ಲಾಸ್ಟಿಗೆ ಹಾಕ್ಕೊಳ್ಳಿ. ಹಾಗೆ ಶೇಂಗಾ ಕೂಡ ಹಾಕ್ಕೊಳ್ಳಿ, ಸಿಪ್ಪೆ ಏರಿಸ್ಬೇಕಂತ ಏನಿಲ್ಲ. ಸೊ ಈಗ ಅದ್ರ ಮೇಲೆ ಯಾವ ನೀವು ಫ್ಲೇವರ್ ತೊಗೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಇಲ್ಲ ನಾರ್ಮಲ್ ಅಂದರೆ ನಾರ್ಮಲ್ ಹಾಗೆ ಬಿಟ್ಕೊಳ್ಳಿ, ಬನಾನದೇ ಏನು ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ಕ್ಲೀನಾಗಿ ಹಿಂಗೆ ಹಾಕಿ ಉಳಿದಿರೋ ಮಿಲ್ಕ್ ಇತ್ತಲ್ಲ ಅದನ್ನು ಕೂಡ ಹಿಂಗೆ ಮೇಲೆ ಹಾಕ್ಕೊಳ್ಳಿ. ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್, ಕಾಜು, ಬಾದಾಮ್ ಎಲ್ಲ ಹಾಕ್ಕೋಬೋದು ನೀವು. ಟ್ಯೂಟಿ ಫ್ರೂಟಿ ಎಲ್ಲ ಹಾಕ್ಕೋಬೋದು. ಮತ್ತು ಮೇಲ್ಗಡೆ ಐಸ್ ಕ್ರೀಮ್ ಕೂಡ ಹಾಕ್ಕೋಬೋದು ನೀವು. ಸೊ ಇಷ್ಟು ನೋಡಿ ಆಗಿದೆ, ರೆಡಿ ಟು ಡ್ರಿಂಕ್. ಈಗ ಕ್ಲೀನಾಗಿ ಒಂದ್ಸರಿ ನೀವು ವಿಸ್ಕ್ ಮಾಡ್ಕೋಬೇಕಾಗತ್ತೆ ಸ್ಪೂನಲ್ಲಿ ಅಷ್ಟೇ. ಎಲ್ಲ ಮಾಡಿ ಕೊಟ್ಬಿಡೋದಷ್ಟೇ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವಿನ್ನೂ ಸ್ವಲ್ಪ ತಿನ್ನಾಗಬೇಕು ಅಂತಂದರೆ ಮಿಲ್ಕ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ಅದು ಟ್ರೈ ಮಾಡಿ ನೋಡಿ, ತುಂಬ ಈಸಿ ಕೂಡ. ನಿಮ್ಗೇನಾದರೂ ರೋಸ್ಟೆಡ್ ಐಟಮ್ಸ್ ಎಲ್ಲ ಇತ್ತು ಅಂದ್ಬಿಟ್ರೆ ಈಸಿ. ಇದು ನೋಡಿ ನಾವು ದ್ರಾಕ್ಷಿ ಮೇಲ್ಗಡೆ ಹಾಕೋತಾ ಇದ್ದೀವಿ, ಡ್ರೈ ಗ್ರೇಪ್ಸ್ ಇದು.
ಮಕ್ಕಳಿಗೆಲ್ಲ ಹಂಗಂಗೆ ಕೊಟ್ಟರೆ ತಿನ್ನಲ್ಲ. ಸೊ ಈ ಥರ ಮಾಡಿಕೊಟ್ಬಿಟ್ರೆ ಏನೋ ಒಂಥರ ಡೆಸರ್ಟ್ ಅಂತ ಕುಡಿದು ಬಿಡ್ತವೆ. ಆಯಿತು, ಇಲ್ಲಿಗೆ ರೆಡಿಯಾಗಿದೆ. ಸೊ ನಿಮಗೆ ಈ ವಿಡಿಯೋ ಚೂರಾದರೂ ಇಷ್ಟ ಆಗಿದರೆ ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ವಿಡಿಯೋ.